ಸ್ತೋತ್ರವಾಗಲಿ. ಜ್ಞಾನೋಕ್ತಿಗಳು 16ನೇ ಅಧ್ಯಾಯ 32ನೇ ವಚನ. ದೀರ್ಘಶಾಂತನು ಶೂರನಿಗಿಂತಲೂ ಶ್ರೇಷ್ಠ, ತನ್ನನ್ನು ಆಳುವವನು ಪಟ್ಟಣವನ್ನು ಗೆದ್ದವನಿಗಿಂತಲೂ ಬಲಿಷ್ಠ. ಹೌದು ಪ್ರಿಯರೇ, ವಾಕ್ಯದಲ್ಲಿ ನಾವು ನೋಡುವಾಗ ತನ್ನ ಮನಸ್ಸನ್ನು ಕಂಟ್ರೋಲಲ್ಲಿ ಇಟ್ಕೊಂಡು ಆತನು ಶೂರನಿಗಿಂತಲೂ ಶ್ರೇಷ್ಠ ಎಂದು ವಾಕ್ಯದಲ್ಲಿ ನಾವು ನೋಡುತ್ತೇವೆ. ದಾನಿಯೇಲ ಬರೆದ ಗ್ರಂಥದಲ್ಲಿ ನೆಬೂಕದ್ನೆಚ್ಚರನ ಮಗನಾದ ಬೆಲ್ಶಾಜಾರನ ರಾಜನು ಆತನು ಗರ್ವಪಟ್ಟು ಆತನೇನು ಮಾಡಿದ್ದಾನೆ ಅಂದರೆ ಮಂದಿರದಲ್ಲಿ ಪರಿಶುದ್ಧವಾದಂಥ ಎಲ್ಲ ಒಂದು ವಸ್ತುಗಳನ್ನು ಉಪಕರಣಗಳನ್ನು ತಗೊಂಡು ಬಂದು ಬಂಗಾರದ ಪಾತ್ರೆಗಳಲ್ಲಿ ದ್ರಾಕ್ಷಾರಸವನ್ನು ಹಾಕಿ ಆತನು ತನ್ನ ಪತ್ನಿಯರು ಉಪಪತ್ನಿಯರು ಎಲ್ಲರೂ ಕೂಡ ಆ ಒಂದು ಮದ್ಯಪಾನವನ್ನು ಸೇವಿಸಿದರು ಅಂತ ನಾವು ವಾಕ್ಯದಲ್ಲಿ ನೋಡುತ್ತೇವೆ. ಆದ್ದರಿಂದ ದೇವರ ಒಂದು ಶಾಪ ಆತನ ಮೇಲೆ ಬಂದು ಒಂದು ಹಸ್ತವು ಬಂದು ಅಲ್ಲಿ ಬರೆದಿದೆ. ಏನಂದ್ರೆ ಮೇನೆ ಮೇನೆ ಟೆಕೇಲು ಫಾರ್ಸಿ, ಅಂದ್ರೆ ನಿನ್ನ ರಾಜ್ಯವು ನಿನ್ನಿಂದ ತೆಗೆದು ಹಾಕಲ್ಪಡುತ್ತಿದೆ. ನಾನು ನಿನ್ನನ್ನು ಆ ಒಂದು ತಕ್ಕಡಿಯಲ್ಲಿ ಹಾಕಿದಾಗ ನೀನು ತುಂಬಾ ಕಮ್ಮಿಯಾಗಿ ಕಾಣಿಸಿದ್ಯಾ. ಅಷ್ಟೇ ಅಲ್ಲದೆ ನಿನ್ನ ಜೀವನ ಕೂಡ ಅತಿ ಬೇಗನೆ ತೆಗೆದುಕೊಳ್ಳುತ್ತೇನೆ ಅಂತ ನಾವು ನೋಡುತ್ತೇವೆ. ಅದೇ ರೀತಿಯಲ್ಲಿ ಆತನು ಒಂದು 2-3 ದಿನದಲ್ಲಿ ಆತನು ಮರಣ ಹೊಂದಿದನಂತ ವಾಕ್ಯದಲ್ಲಿ ನಾವು ನೋಡುತ್ತೇವೆ ಪ್ರೇರೆ. ಆದ್ದರಿಂದ ಇಲ್ಲಿ ನಾವು ವಾಕ್ಯದಲ್ಲಿ ನೋಡುವಾಗ ನಾವು ಯಾವಾಗಲೂ ನಮ್ಮ ಮನಸ್ಸನ್ನು ಕಂಟ್ರೋಲಲ್ಲಿ ಇಟ್ಕೋಬೇಕು. ನಮ್ಮ ಆಧೀನದಲ್ಲಿ ನಮ್ಮ ಮನಸ್ಸು ಇಟ್ಕೋಬೇಕು. ಅಷ್ಟೇ ನಮ್ಮ ಬಾಯಿ ನಮ್ಮ ಆಧೀನದಲ್ಲಿ ಇಟ್ಕೋಬೇಕಂದ್ರೆ ಅದು ಯಾರಿಂದ ಕೂಡ ಸಾಧ್ಯ ಆಗಲ್ಲ. ವಾಕ್ಯ ಓದೋದ್ರಿಂದ, ಪ್ರಾರ್ಥನೆ ಮಾಡೋದ್ರಿಂದ, ಸಭೆಯ ಸಹವಾಸ ಇರೋದ್ರಿಂದ ನಾವು ಇದೆಲ್ಲ ಕೂಡ ನಾವು ಮನಸ್ಸನ್ನು ಕಂಟ್ರೋಲಲ್ಲಿ ಇಟ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ ಪ್ರೇರೆ. ಅದೇ ರೀತಿಯಲ್ಲಿ ಸ್ಯಾಮ್ಸನ್ ನೋಡಿದಾಗ ದೇವರ ಅಭಿಷೇಕದಿಂದ ಹುಟ್ಟಿದಂಥ ಸಂಸೋನನು ಆತನು ಫಿಲಿಸ್ತೀಯರ ಮೇಲೆ ಯುದ್ಧ ಮಾಡಿ ಇಸ್ರಾಯೇಲ್ ಪ್ರಜೆಗಳಿಗೆ ಜಯ ಕೊಡಬೇಕು ಅಂತೇಳಿ ದೇವರು ಆತನ ಒಂದು ನ್ಯಾಯಾಧೀಶರನ್ನ ಮಾಡಿದಾಗ ಆತನು ಕೂಡ ತನ್ನ ಮನಸ್ಸಿಗೆ ಆತನು ಆಧೀನನಾಗದೆ ಆತನ ಏನು ಮಾಡಿದ್ದಾನಂದ್ರೆ ದೆಲೀಲ ಒಂದು ಸಹವಾಸಕ್ಕೆ ಬಿದ್ದು ತನ್ನ ಯವನ ಕಾಲದಲ್ಲಿ ತನ್ನ ಜೀವನವನ್ನು ಕಳೆದುಕೊಂಡನು ಅಂತ ವಾಕ್ಯದಲ್ಲಿ ನೋಡುತ್ತೇವೆ ಪ್ರೇರೆ. ಆದ್ದರಿಂದ ದೇವರು ಕೊಟ್ಟ ಈ ಜೀವನ ದೇವರಿಗಾಗಿ ಜೀವಿಸೋಣ. ಈ ಲೋಕದಲ್ಲಿ ನಾವು ಎಷ್ಟು ವರ್ಷ ಬದುಕುತ್ತೀವಿ ನಮಗಂತೂ ಗೊತ್ತಿಲ್ಲ, ಆದರೆ ಬದುಕುವವರೆಗೂ ದೇವರಿಗಾಗಿ ಜೀವಿಸೋಣ. ನಮ್ಮ ಮನಸ್ಸನ್ನು ಕಂಟ್ರೋಲಲ್ಲಿ ಇಟ್ಕೊಳ್ಳೋಣ. ನಮ್ಮ ಒಂದು ಬಾಯನ್ನು ಕಂಟ್ರೋಲ್ ಇಟ್ಕೊಂಡು ದೇವರಿಗಾಗಿ ನಾವು ಈ ಒಂದು ಬಾಯನ್ನು ಉಪಯೋಗಿಸಿ ದೇವರಿಗಾಗಿ ಈ ಹೃದಯದಲ್ಲಿ ದೇವರನ್ನು ಇಟ್ಟುಕೊಂಡು ಆತನ ಸೇವೆಯಲ್ಲಿ ನಾವು ನಡೆದಾಗ ಖಂಡಿತವಾಗಿ ದೇವರು ನಮ್ಮನ್ನು ಉನ್ನತವಾದ ಸ್ಥಾನದಲ್ಲಿಟ್ಟು ಅನೇಕರಿಗೆ ನಮ್ಮನ್ನು ಮಾದರಿಯಾಗಿರುತ್ತಾರೆ. ಅಂತ ಒಂದು ಒಳ್ಳೆಯ ಜೀವನ ಜೀವಿಸೋದಕ್ಕೆ ತಂದೆ ನಮ್ಮೆಲ್ಲರೂ ಕೂಡ ಸಹಾಯ ಮಾಡಲಿ. ಆಮೇಲೆ